ಕರ್ನಾಟಕದಲ್ಲಿ MLA ಆದಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಕೆಲವು MLAಗಳಲ್ಲಿ ನಾನು ಮೊದಲನೆಯವನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ನಮ್ಮ ಮನೆಯಲ್ಲಿ ಇಟ್ಟಿರೋ ಫೋಟೋಲಲ್ಲ, ನಮ್ಮ ಮನಸ್ಸುಗಳಲ್ಲೂ, ನಮ್ಮ ಮನೆ ದೇವ್ರ ಮನೆಗಳಲ್ಲೂ ಅಂಬೇಡ್ಕರ್ ಇದ್ದಾರೆ. ಆ ಕಾರಣಕ್ಕೆ ನಾವು ಅವ್ರನ್ನ ಆರಾಧಿಸ್ತೀವಿ, ಪೂಜಿಸ್ತೀವಿ ಅಂತ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತ. ನಾನು ಚುನಾವಣೆ ಗೆದ್ದ ನಂತರ ಮುನಿಸಿಪಲ್ ಕಾಲೇಜ್ ಆಚೆ ನಾನು ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಫೋಟೋನ ಹಿಡಿದಿಟ್ಕೊಂಡು ಅವ್ರಿಗೆ ನಮಸ್ಕಾರ ಹಾಕೊಂಡು ನಾನು ವಿಧಾನಸೌಧಕ್ಕೆ ಹೋಗಿದ್ದು. ಯಾಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರೋದಕ್ಕೆ ನನ್ನಂತ ತಂದೆ ತಾಯಿ ಇಲ್ದೇ ಇರೋ ಹುಡುಗರು ವಿಧಾನಸೌಧಕ್ಕೆ ಹೋಗಿರೋದು, ಕರ್ನಾಟಕದಲ್ಲಿ ಸೌಂಡ್ ಮಾಡ್ತಾ ಇರೋದು. We, the people of India, having solemnly resolved to constitute India into sovereign, socialist, secular, democratic republic, justice of social, economic, political, liberty of thought, faith and expression, we adopt and enact this constitution 1949 November 26th. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ನಮ್ಮ ಸಂವಿಧಾನದ ಪ್ರಿಯಾಂಬಲ್. ಕರ್ನಾಟಕದಲ್ಲಿ MLA ಆದಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಕೆಲವು MLAಗಳಲ್ಲಿ ನಾನು ಮೊದಲನೆಯವನು. ಯಾಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ನಮ್ಮ ಮನೆಯಲ್ಲಿ ಇಟ್ಟಿರೋ ಫೋಟೋಲಲ್ಲ, ನಮ್ಮ ಮನಸ್ಸುಗಳಲ್ಲೂ, ನಮ್ಮ ಮನೆ ದೇವ್ರ ಮನೆಗಳಲ್ಲೂ ಅಂಬೇಡ್ಕರ್ ಇದ್ದಾರೆ. ಆ ಕಾರಣಕ್ಕೆ ನಾವು ಅವ್ರನ್ನ ಆರಾಧಿಸ್ತೀವಿ, ಪೂಜಿಸ್ತೀವಿ ಅಂತ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತ. ನಾನು ಚುನಾವಣೆ ಗೆದ್ದ ನಂತರ ಮುನಿಸಿಪಲ್ ಕಾಲೇಜ್ ಆಚೆ ನಾನು ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಫೋಟೋನ ಹಿಡಿದಿಟ್ಕೊಂಡು ಅವ್ರಿಗೆ ನಮಸ್ಕಾರ ಹಾಕೊಂಡು ನಾನು ವಿಧಾನಸೌಧಕ್ಕೆ ಹೋಗಿದ್ದು. ಯಾಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರೋದಕ್ಕೆ ನನ್ನಂತ ತಂದೆ ತಾಯಿ ಇಲ್ದೇ ಇರೋ ಹುಡುಗರು ವಿಧಾನಸೌಧಕ್ಕೆ ಹೋಗಿರೋದು, ಕರ್ನಾಟಕದಲ್ಲಿ ಸೌಂಡ್ ಮಾಡ್ತಾ ಇರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಇವತ್ತು ನವೆಂಬರ್ 26 ನಾವು ಕಾನ್ಸ್ಟಿಟ್ಯೂಷನ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನೆಲ್ಲ ತಮ್ಮಂದ್ರು ತಂಗಿಯಂದ್ರಿಗೆ ಕ್ಲಾರಿಟಿಯಾಗಿ ಗೊತ್ತಿರಬೇಕು. ಏನಾಗುತ್ತೆ, 1946 ಡಿಸೆಂಬರ್ 9ನೇ ತಾರೀಕು, ನೀಟಾಗಿ ನೆನ್ಪಿಟ್ಕೊಳ್ಳಿ. ನಾಳೆ ನೀವು ಡಿಗ್ರಿಗೆ ಹೋದ್ರು ಒಂದು ಕಾನ್ಸ್ಟಿಟ್ಯೂಷನ್ ಪೇಪರ್ ಇರುತ್ತೆ, ಇವೆಲ್ಲ ಬರಿಬೇಕಾಗುತ್ತೆ. 1946 ಡಿಸೆಂಬರ್ 9ನೇ ತಾರೀಕು ಮೊದಲನೇ ಸಲ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೀಟಿಂಗ್ ಆಗುತ್ತೆ. 386 ಜನ ಸೇರ್ತಾರೆ. ಸಚ್ಚಿದಾನಂದ ಸಿನ್ಹಾ ಅಂತಕ್ಕಂಥ ಸೀನಿಯರ್ ಮೋಸ್ಟ್ ಮೆಂಬರ್ನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಚೇರ್ಮನ್ ಮಾಡ್ತಾರೆ. ಆದ್ರೆ ಕೆಲವೇ ವಾರಗಳಲ್ಲಿ ಅವರು ಅನಾರೋಗ್ಯಕ್ಕೆ ಈಡಾಗ್ತಾರೆ. ಆಗ ಸಚ್ಚಿದಾನಂದ ಸಿನ್ಹಾ ಅವ್ರನ್ನ ಇಳಿಸಿ ಬಾಬು ರಾಜೇಂದ್ರ ಪ್ರಸಾದ್ ಅವ್ರನ್ನ ಪರ್ಮನೆಂಟ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಪ್ರೆಸಿಡೆಂಟ್ ಮಾಡ್ತಾರೆ. ಸೊ UPSC ಬರೆಯೋ ಹುಷಾರು, ಫಸ್ಟ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಚೇರ್ಮನ್ ಅಂತ ಕೇಳಿದ್ರೆ ಸಚ್ಚಿದಾನಂದ ಸಿನ್ಹಾ, ಸೆಕೆಂಡ್ ಬಾಬು ರಾಜೇಂದ್ರ ಪ್ರಸಾದ್ ಪರ್ಮನೆಂಟ್ ಅಸೆಂಬ್ಲಿ ಚೇರ್ಮನ್ ಆಗ್ತಾರೆ. ಯಾಕೆಂದ್ರೆ ಕೆಲವರು UPSC ಆಸ್ಪಿರೆಂಟ್ಸು ಕ್ವಶನ್ ರಾಂಗ್ ಮಾಡಬಾರ್ದು. ಇವತ್ತು ಗೊತ್ತಿರಲಿ, ನಮ್ಮ ಇಂಡಿಯಾಗೆ ಯಾವುದೇ ನ್ಯಾಷನಲ್ ಲ್ಯಾಂಗ್ವೇಜ್ ಇಲ್ಲ. ನಾವೆಲ್ಲರೂ ತಪ್ಪಾಗಿ ಕಲಿತಾ ಇದ್ದೀವಿ. ಹಿಂದಿ ಅಫಿಷಿಯಲ್ ಲ್ಯಾಂಗ್ವೇಜು. ಭಾರತದ ಸಂವಿಧಾನ ಯಾವ ಲ್ಯಾಂಗ್ವೇಜ್ನು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡಿಲ್ಲ. ಇವತ್ತು ಜನರಲ್ ನಾಲೆಜ್ ಕ್ವಿಜ್ ಅಲ್ಲಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂದ್ರೆ ನಮ್ಮ ಹುಡುಗರು ಹಿಂದಿ ಅಂತ ಬಿಡ್ತಾರೆ ಸರ್. ಆದ್ರೆ ಸಂವಿಧಾನದಲ್ಲಿ ನ್ಯಾಷನಲ್ ಲ್ಯಾಂಗ್ವೇಜ್ ಅನ್ನೋದು ಮೆನ್ಷನ್ ಮಾಡಿಲ್ಲ. ಹಿಂದಿ ಇಸ್ ಅಫಿಷಿಯಲ್ ಲ್ಯಾಂಗ್ವೇಜ್. ಯಾಕೆಂದ್ರೆ ಜಾಸ್ತಿ ಜನ ಮಾತಾಡ್ತಾರೆ. ಇವೆಲ್ಲ ಫ್ಯಾಕ್ಟ್ಸ್ ಗೊತ್ತಿರಬೇಕು ನಮ್ಮ ಆಸ್ಪಿರೆಂಟ್ಸ್ಗೆ. ಡಿಸೆಂಬರ್ 9 ಸೇರ್ತಾರೆ. 2 ವರ್ಷ 11 ತಿಂಗಳು 18 ದಿನ ಟೈಮ್ ತಗೊಂತಾರೆ ಸಂವಿಧಾನ ಬರೆಯಕ್ಕೆ. 2 ವರ್ಷ 11 ತಿಂಗಳು 18 ದಿನ ಟೈಮ್ ತಗೊಂತಾರೆ. 6.4 ಲಕ್ಷ ಖರ್ಚು ಮಾಡ್ತಾರೆ. ಸಂವಿಧಾನ ಬರೆದಾಗ 395 ಆರ್ಟಿಕಲ್ಸ್ ಇರುತ್ತೆ.
ಸರ್ ಆರ್ಟಿಕಲ್ಸ್ ಅಂದ್ರೆ ಏನ್ ಸರ್? ಆರ್ಟಿಕಲ್ 1 ಯೂನಿಯನ್ ಅಂಡ್ ಇಟ್ಸ್ ಟೆರಿಟರೀಸ್, ಕೇಂದ್ರಕ್ಕೆ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಆರ್ಟಿಕಲ್ 1 to 4 ಯೂನಿಯನ್ ಅಂಡ್ ಟೆರಿಟರೀಸ್, 5 to 11 ಸಿಟಿಸನ್ಶಿಪ್, 11 to 35 ಫಂಡಮೆಂಟಲ್ ರೈಟ್ಸ್, 36 to 51 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಈ ತರ 395 ಆರ್ಟಿಕಲ್ ಇರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರಲಿ, ಸಂವಿಧಾನದ ಅಷ್ಟು ಪುಟಗಳನ್ನ ಪ್ರೇಮ್ ಬೆಹರಿ ಅಂತಕ್ಕಂಥ ವ್ಯಕ್ತಿ ಕೈ ಬರಹದಲ್ಲೇ ಬರೀತಾರೆ, ಪ್ರಿಂಟ್ ಮಾಡಲ್ಲ, ಟೈಪ್ ಮಾಡಲ್ಲ. ಅವಾಗ ಕೇಳ್ತಾರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅವರು, ನೀವು ಇಷ್ಟು ಪೇಜ್ ಬರೀತಿದಿರಲ್ವಾ, ನಾವು ನಿಮ್ಗೆ ಏನಾದ್ರು ಕಾಸು ಕೊಡ್ಬೇಕಂದ್ರೆ ಅವ್ರು ಹೇಳ್ತಾರೆ, ಪ್ರೇಮ್ ಬೆಹರಿ ಅವರು ನಮಗೆ ಕಾಸು ಕೊಡಬೇಡಿ, ಆದ್ರೆ ಪ್ರತಿ ಪುಟದಲ್ಲೂ ನನ್ನ ಹೆಸರು ನಮ್ಮ ತಾತ ಹೆಸರು ಎರಡೂ ಬರೀತೀನಿ ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಂಡು ಪತ್ರಿಕೆ ಬರೀತಾರೆ, ಪುಸ್ತಕ ಪ್ರೇಮ್ ಬೆಹರಿ ಅಂತ. ಆವಾಗ ನೀವು ಇನ್ನೊಂದು ಗೊತ್ತಿರಬೇಕು, ಇಂಗ್ಲಿಷು ಹಿಂದಿ ಎರಡು ಅಟ್ ಎ ಟೈಮ್ ಬರೀತಾರೆ. ಬಹಳಷ್ಟು ಜನ ಕನ್ಫ್ಯೂಸ್ ಆಗಬೇಡಿ, ಈಗ ಹಿಂದಿಯಲ್ಲಿ ಬರೆದು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿದ್ರು, ಎರಡು ಅಟ್ ಎ ಟೈಮ್ ಬರೀತಾರೆ. ಬರೆದು ಕಡೆಗೂ 1949 ನವೆಂಬರ್ 20ನೇ ತಾರೀಕು ಸಂವಿಧಾನ ರೆಡಿ. ಅದರಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಅಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೀತಾರೆ. ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಜವಾಹರ್ಲಾಲ್ ನೆಹರು ಅವರು ನಮ್ಮ ದೇಶದ ಪ್ರಧಾನಿಗಳು ವರ್ಣಿಸ್ತಾರೆ. ಆ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಇಂದಾನೆ ಡಿರೈವ್ ಆಗಿ ಅಮೆರಿಕ ಸಂವಿಧಾನದಿಂದ ತಗೊಂಡಿರೋದೇ ವಿ ದ ಪೀಪಲ್ ಆಫ್ ಇಂಡಿಯಾ. ಅಮೆರಿಕ ಸಂವಿಧಾನ ವಿ ದ ಪೀಪಲ್ ಆಫ್ ಅಮೆರಿಕ ಅಂತ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಬೇರೆ ಬೇರೆ ದೇಶದಿಂದ ಸಂವಿಧಾನನ ತಗೊಂಡ್ರು. ಅಮೆರಿಕ, ಫ್ರಾನ್ಸ್, ಐರ್ಲ್ಯಾಂಡ್, ರಷ್ಯಾ ಎಲ್ಲ ಬೆಸ್ಟ್ ಇರೋದನ್ನ ತಗೊಂಡು ನಮ್ಮ ಸಂವಿಧಾನ ಬರೆದ್ವಿ. ನವೆಂಬರ್ 26 ಜಾರಿ ಮಾಡೋಣ ಅಂದ್ರೆ ಇಲ್ಲ ಬೇಡ, 1930 ಜನವರಿ 26 ಈ ದೇಶದ ಫ್ರೀಡಮ್ಗೋಸ್ಕರ ಪೂರ್ಣ ಸ್ವರಾಜ್ ಅಂತ ನಡೆದಿತ್ತು. ಆ ದಿನಾನ ಚರಿತ್ರೆಯಲ್ಲಿ ಉಳಿಯಂಗ್ ಮಾಡಬೇಕು, ಇನ್ನೊಂದು 2 ತಿಂಗಳು ವೆಯ್ಟ್ ಮಾಡೋಣ ಅಂತ ಜನವರಿ 24ನೇ ತಾರೀಕು ಎಲ್ಲರೂ ಸೈನ್ ಹಾಕಿ ಜನವರಿ 26ಕ್ಕೆ ಸಂವಿಧಾನ ಅಂಗೀಕಾರ ಆಗುತ್ತೆ. ಆದ್ರೆ ಕಂಪ್ಲೀಟ್ ಆಗಿದ್ದು ನವೆಂಬರ್ 26, ಇದು 1949. ಆ ಕಾರಣಕ್ಕೆ ಇವತ್ತು ನಾವು ಸಂವಿಧಾನ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇದು ಇತಿಹಾಸ.